ನಮಸ್ಕಾರ, ಇದು ಸುವರ್ಣ ನ್ಯೂಸ್. ಮಾಜಿ ರೈಲ್ವೆ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಇದೀಗ ವಿವಾದಕ್ಕೀಡಾಗಿದ್ದಾರೆ. ಭಾರತದ ರೈಲ್ವೆ ಹಣಕಾಸು ಮುಗ್ಗಟ್ಟು ಎದುರಿಸ್ತಾ ಇರುವ ಸಮಯದಲ್ಲಿ ಸಚಿವರು 47 ಲಕ್ಷ ರೂಪಾಯಿಯನ್ನ ತಮ್ಮ ಅಧಿಕಾರಿಗಳಿಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಮಾಜಿ ರೈಲ್ವೆ ಸಚಿವ ಮಲ್ಲಿಕಾರ್ಜುನ ಖರ್ಗೆ ತಮ್ಮ 115 ಅಧಿಕಾರಿಗಳಿಗೆ ತಲಾ 15,000 ರೂಪಾಯಿಯನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಸಹಾಯಕ ಸಚಿವರಾದ ಕೋಟ್ಲಾ ಸೂರ್ಯಪ್ರಕಾಶ್ ರೆಡ್ಡಿ ತಮ್ಮ 2 ಅಧಿಕಾರಿಗಳಿಗೆ ತಲಾ 20,000 ರೂಪಾಯಿ, 9 ಅಧಿಕಾರಿಗಳಿಗೆ 15,000 ರೂಪಾಯಿ ಹಾಗೂ 102 ಅಧಿಕಾರಿಗಳಿಗೆ 12,000 ರೂಪಾಯಿ ನೀಡಿದ್ದಾರೆ. ಇನ್ನು ಮತ್ತೋರ್ವ ಸಹಾಯಕ ಸಚಿವ ಅಧೀರ್ ರಂಜನ್ ಚೌಧರಿ ತಮ್ಮ 100 ಅಧಿಕಾರಿಗಳಿಗೆ ತಲಾ 15,000 ರೂಪಾಯಿಯನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಇದನ್ನ ಪ್ರಶಸ್ತಿ ರೂಪಕ ಎಂದು ನಮೂದಿಸಲಾಗಿದೆ. ಆದರೆ ಸಿ ಹಾಗೂ ಡಿ ದರ್ಜೆ ನೌಕರರು ಇದನ್ನ ಭಕ್ಷಿಸು ಎಂದು ಹೇಳಿಕೊಳ್ಳುತ್ತಿದ್ದಾರೆ. ರೈಲ್ವೆ ವಿಭಾಗ ಆರ್ಥಿಕವಾಗಿ ತೊಂದರೆಯಲ್ಲಿರಬೇಕಾದ್ರೆ ಕೇವಲ ತಮ್ಮ ಅಧಿಕಾರಿಗಳನ್ನು ಸಂತುಷ್ಟಗೊಳಿಸಲು ಇಷ್ಟು ಹಣವನ್ನು ಉಪಯೋಗಿಸಿದ್ದು ಇದೀಗ ವ್ಯಾಪಕ ಟೀಕೆಗೆ ಕಾರಣವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಪ್ರಶಾಂತ್ ನಾಥು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈಗಾಗಲೇ ಮಾಜಿ ರೈಲ್ವೆ ಸಚಿವರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಈಗ 47 ಲಕ್ಷ ರೂಪಾಯಿಯನ್ನು ತಮ್ಮ ಅಧಿಕಾರಿಗಳಿಗೆ ಉಡುಗೊರೆಯಾಗಿ ಕೊಟ್ಟು ವಿವಾದಕ್ಕೆ ಕಾರಣ ಆಗಿರುವಂತದ್ದು. ಸೊ ಇದು ಗಿಫ್ಟ್ನ ರೂಪದಲ್ಲಿ ಹೋಗಿದೆಯಾ, ಹೇಗೆ? ಹಾಗಾಗಿ ಅದರ ಜೊತೆಗೆ ಈಗಾಗಲೇ ರೈಲ್ವೆ ಇಲಾಖೆ ಕೂಡ ಸಾಕಷ್ಟು ಆರ್ಥಿಕ ಸಂಕಷ್ಟದಲ್ಲಿದೆ. ಏನ್ ಹೇಳ್ತೀರಾ ಇದರ ಬಗ್ಗೆ? ನವಿತಾ, ರೈಲ್ವೆ ಇಲಾಖೆ ಕಳೆದ 3 ವರ್ಷಗಳಿಂದ ಆರ್ಥಿಕ ಸಂಕಷ್ಟದಲ್ಲಿದೆ. ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಒಂದು ವಿಶೇಷ ಪ್ಯಾಕೇಜ್ ಅನ್ನ ಕೂಡ ರೈಲ್ವೆಗೆ ನೀಡಬೇಕಾಗಿರ್ತಕ್ಕಂತ ಅಗತ್ಯತೆ ಉಂಟಾಗಿತ್ತು. ಆದ್ರೆ ರೈಲ್ವೆ ಸಚಿವರು ತಮ್ಮ ಆಪ್ತ ಸಹಾಯಕರಿಗೆ, ಆಪ್ತ ಸಚಿವರಿಗೆ ಮತ್ತು ತಮ್ಮಲ್ಲಿ ಕೆಲಸ ಮಾಡ್ತಕ್ಕಂತ ಏನು ಮಾಲಿಗಳಿರ್ತಾರೆ, ತೋಟದ ಮಾಲಿಗಳಿಗೆ, ಸ್ಟೋರ್ ಕೀಪರ್ಗಳಿಗೂ ಕೂಡ ಬಕ್ಷೀಸ್ ರೂಪದಲ್ಲಿ ಹಣ ನೀಡಿರ್ತಕ್ಕಂತ ಒಂದು ವಿಷಯ ಬಹಿರಂಗಗೊಂಡಿದೆ. ಆಂಗ್ಲ ದೈನಿಕವೊಂದು ಈ ಒಂದು ವಿಷಯವನ್ನ ಬಹಿರಂಗಪಡಿಸಿದೆ. 47 ಲಕ್ಷ ರೂಪಾಯಿಯನ್ನ ಕೇಂದ್ರ ರೈಲ್ವೆ ಖಾತೆ ಸಚಿವ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸಹಾಯಕ ರೈಲ್ವೆ ಸಚಿವರಾಗಿರ್ತಕ್ಕಂಥ ಅಧೀರ್ ರಂಜನ್ ಚೌಧರಿ ಮತ್ತು ಕೋಟ್ಲಾ ಸೂರ್ಯನಾರಾಯಣ ರೆಡ್ಡಿ ಅವರು ತಮ್ಮ ತಮ್ಮ ಆಪ್ತ ಸಹಾಯಕರಿಗೆ ಈ ರೀತಿಯಾಗಿರ್ತಕ್ಕಂಥ ಬಕ್ಷೀಸ್ ಅಂತಕ್ಕಂಥದ್ದನ್ನೇನ್ ಕರೀತಾರೆ ಅದನ್ನ ಕೊಟ್ಟಿದ್ದಾರೆ. 47 ಲಕ್ಷ ರೂಪಾಯಿ ಅಂತಕ್ಕಂಥದ್ದು. ಬಕ್ಷೀಸ್ ಕೊಡಲಿಕ್ಕೆ ಯಾರ ಅಡ್ಡಿ ಕೂಡ ಇಲ್ಲ. ಆದ್ರೆ ಸರ್ಕಾರಿ ಹಣವನ್ನ ಬಕ್ಷೀಸ್ ರೂಪದಲ್ಲಿ ಕೊಡಬೇಕಾ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಈ ಬಗ್ಗೆ ಇನ್ನೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ, ಕೋಟ್ಲಾ ಸೂರ್ಯನಾರಾಯಣ ರೆಡ್ಡಿ ಆಗ್ಲಿ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಆದ್ರೆ 47 ಲಕ್ಷ ರೂಪಾಯಿ ಇದ್ರೆ ಅರ್ಧ ಕೋಟಿಯಷ್ಟು ರೂಪಾಯಿಯನ್ನ ಈ ರೀತಿ ಆಪ್ತ ಸಹಾಯಕರಿಗೆ ಬಕ್ಷೀಸ್ ರೂಪದಲ್ಲಿ ಕೊಡುವ ಅಗತ್ಯತೆ ಇದೆ. ಯಾಕಂದ್ರೆ ಎಲ್ಲರೂ ಕೂಡ ಸರ್ಕಾರಿ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು, ಸರ್ಕಾರ ಅವರಿಗೆ ಸಂಬಳವನ್ನ ನೀಡುತ್ತೆ ಅವರ ಕೆಲಸಕ್ಕಾಗಿ. ಇಷ್ಟೊಂದು ದೊಡ್ಡ ಮೊತ್ತದ ಬಕ್ಷೀಸನ್ನ ಕೊಡುವ ಅಗತ್ಯತೆ ಏನು ಅಂತಕ್ಕಂಥದ್ದು ಈಗ ಉದ್ಭವ ಆಗಿರ್ತಕ್ಕಂಥ ಪ್ರಶ್ನೆ. ನವಿತಾ, ಪ್ರಶಾಂತ್, ಇದು ಈ ರೀತಿಯಾದಂತಹ ಒಂದು ದೊಡ್ಡ ಮೊತ್ತದ ಹಣವನ್ನ ಯಾವಾಗ ವಿಲೇವಾರಿ ಮಾಡಿರುವಂತದ್ದು ಅಥವಾ ಯಾವಾಗ ಈ ರೀತಿಯಾಗಿ ಕೊಟ್ಟಿರುವಂತದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ನವಿತಾ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುಮಾರು 1 ವರ್ಷ 3 ತಿಂಗಳುಗಳ ಕಾಲ ಕೇಂದ್ರ ರೈಲ್ವೆ ಖಾತೆ ಸಚಿವರಾಗಿದ್ರು. ಈ ಬಕ್ಷೀಸ್ ರೂಪದ ಹಣ ಕೊಡ್ತಕ್ಕಂಥ ವಿವೇಚನೆ ನಿಶ್ಚಿತವಾಗಿ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸಚಿವರಿಗೆ ಇದ್ದೇ ಇರುತ್ತೆ. ಆದ್ರೆ ಒಂದು ನಷ್ಟ ಇರ್ತಕ್ಕಂಥ ಇಲಾಖೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ 20,000 30,000 ರೂಪಾಯಿಯಷ್ಟು ಹಣವನ್ನ ತಮ್ಮ ತೋಟದ ಮಾಲಿಗಳಿಗೆ, ತಮ್ಮ ಸಹಾಯಕರಿಗೆ ಬಕ್ಷೀಸ್ ರೂಪದಲ್ಲಿ ಕೊಡ್ತಕ್ಕಂಥ ಅಗತ್ಯತೆ ಏನು ಅಂತಕ್ಕಂಥದ್ದು ಎಲ್ಲರೂ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ನವಿತಾ, ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಾಥ್ ಡೀಟೇಲ್ಸ್ಗೆ.